ನಮಸ್ಕಾರ. ತಗಡೂರ್ನಲ್ಲಿರೋ ಕೆಲವು ಹಳೆಯ ಕಲ್ಲುಗಳಿವೆಯಲ್ಲ, ಅವು ಸೈಲೆಂಟ್ ಆಗಿದ್ರೂ ಸಾವಿರಾರು ಕಥೆಗಳನ್ನ ತಮ್ಮೊಳಗೆ ಬಚ್ಚಿಟ್ಕೊಂಡಿವೆ. ಈ ಕಲ್ಲುಗಳು ಮಾತಾಡಲ್ಲ ನಿಜ, ಆದ್ರೆ ಅವು ವೀರರ ತ್ಯಾಗ, ಬಲಿದಾನ ಮತ್ತೆ ನಿಷ್ಠೆಯ ಕಥೆಗಳನ್ನ ಪಿಸುಗುಡ್ತಲೇ ಇರ್ತವೆ. ಹಾಗಿದ್ರೆ ಬನ್ನಿ, ಈ ಮಿಸ್ಟೀರಿಯಸ್ ಕಲ್ಲಿನ ಕಥೆಗಾರರ ಸೀಕ್ರೆಟ್ಸ್ ಏನು ಅಂತ ಒಟ್ಟಿಗೆ ನೋಡೋಣ. ಇಲ್ಲಿರೋ ಪ್ರತಿಯೊಂದು ಕಲ್ಲು ಒಂದೊಂದು ಸೀಕ್ರೆಟ್ ಬಾಕ್ಸ್ ಇದ್ಹಾಗೆ. ಬಂಡೆಗಳಲ್ಲಿ ಕೆತ್ತಿರೋ ಈ ಸೀಕ್ರೆಟ್ಗಳನ್ನ ಭೇದಿಸೋಕೆ ನಾವು ಹೊರಟಿದಿವಿ. ಇದು ಬರೀ ಕಲೆ ಅಷ್ಟೇ ಅಲ್ಲ, ಇದೊಂದು ಥ್ರಿಲ್ಲಿಂಗ್ ಜರ್ನಿ ಇದ್ಹಾಗೆ, ನಮ್ಮ ಇತಿಹಾಸದ ಮರುತ್ಹೋದ ಪೇಜ್ಗಳನ್ನ ತಿರುವಿ ಹಾಕೋತರ. ಮೊದಲಿಗೆ ತುಂಬಾನೇ ಶಾಕಿಂಗ್ ಅನ್ನಿಸೋ ಈ ಚಿತ್ರ ನೋಡಿ. ಇಲ್ಲೊಬ್ಬ ಯೋಧ ತನ್ನ ತಲೆಯನ್ನ ತಾನೇ ಕತ್ತರಿಸಿ ಕೈಯಲ್ಲಿ ಹಿಡ್ಕೊಂಡು ಅರ್ಪಣೆ ಮಾಡ್ತಿದ್ದಾನೆ. ಏನಿದು, ಇಂಥ ವಿಚಿತ್ರ ದೃಶ್ಯ, ಯಾಕೆ ಹೀಗೆ ಮಾಡ್ತಿದ್ದಾರೆ? ಈ ಪ್ರಶ್ನೆನೇ ನಮ್ಮ ಇವತ್ತಿನ ಹುಡುಕಾಟಕ್ಕೆ ದಾರಿ. ಈ ಕಲ್ಲು ಮಾತಾಡ್ದೇ ಇರಬಹುದು, ಆದ್ರೆ ಇದು ಹೇಳ್ತಿರೋ ಕಥೆ ಇದೆಯಲ್ಲ, ಅದು ಸಖತ್ ಸೀರಿಯಸ್. ಇದು ಬರೀ ಒಂದು ಶಿಲ್ಪ ಅಲ್ಲ, ಇದೊಂದು ದೊಡ್ಡ ತ್ಯಾಗದ ಕಥೆಯನ್ನ ಶಾಶ್ವತವಾಗಿ ಕಲ್ಲಿನಲ್ಲಿ ಲಾಕ್ ಮಾಡಿಟ್ಟಿರೋ ಒಂದು ಸಾಕ್ಷಿ. ಸರಿ, ಈ ಚಿತ್ರದ ಮಿಸ್ಟ್ರೀಲಿ ಇದ್ರಿಂದೆ ಇರೋ ಐತಿಹಾಸಿಕ ಕಲ್ಚರಲ್ ಪ್ರಾಕ್ಟೀಸ್ ಏನು ಅಂತ ಈಗ ನೋಡೋಣ. ಏನದು ಆ ಯೋಧನ ತ್ಯಾಗದ ಹಿಂದಿರೋ ಶಪಥ? ಸರಿ, ಈಗ ಆ ಕೆತ್ತನೆಯ ಸೀಕ್ರೆಟ್ ಏನು ಅಂತ ನೋಡೋಣ ಬನ್ನಿ. ಅರಿಕಂಡಂ, ಈ ಒಂದೇ ಒಂದು ಪದದಲ್ಲಿ ಎಲ್ಲ ಅರ್ಥನೂ ಇದೆ. ಅರಿ ಅಂದ್ರೆ ಶತ್ರು, ಕಂಡಂ ಅಂದ್ರೆ ಕುತ್ತಿಗೆ. ಸಿಂಪಲ್ ಆಗಿ ಹೇಳೋದಾದ್ರೆ, ಶತ್ರುಗಳನ್ನ ಸೋಲಿಸೋಕೆ ಅಥವಾ ರಾಜನಿಗೆ ಗೆಲುವು ತಂದುಕೊಡೋಕೆ ತಮ್ಮ ಕುತ್ತಿಗೆಯನ್ನೇ ದೇವರಿಗೆ ಅರ್ಪಣೆ ಮಾಡುವೊಂದು ಭಯಂಕರ ಶಪಥ ಇದು. ಈ ಆಚರಣೆ ಇದೆಯಲ್ಲ, ಇದರಲ್ಲಿ 3 ಸಿಂಪಲ್ ಸ್ಟೆಪ್ಸ್ ಇತ್ತು. ಮೊದಲು ಒಂದು ಗಟ್ಟಿ ಪ್ರಮಾಣ ಅಥವಾ ಶಪಥ ಮಾಡ್ತಾರೆ. ಎರಡನೇದು, ಆ ಶಪಥಕ್ಕೋಸ್ಕರ ತಮ್ಮ ಪ್ರಾಣವನ್ನೇ ಕೊಡ್ತಾರೆ. ಕೊನೆಗೆ ಆ ತ್ಯಾಗದ ಮೂಲಕ ತಾವು ಮಾಡಿದ ಶಪಥವನ್ನ ಪೂರೈಸ್ತಾರೆ. ಅಬ್ಬಾ, ಎಂಥ ನಿಷ್ಠೆ ಅಲ್ವಾ? ಸರಿ, ಈ ಶಿಲ್ಪಗಳು ಯಾಕೆ ಅಂತ ಗೊತ್ತಾಯ್ತು. ಆದ್ರೆ ಇದನ್ನ ಕೆತ್ತಿದ್ದು ಹೇಗೆ? ಅಷ್ಟು ಗಟ್ಟಿ ಗ್ರಾನೈಟ್ ಬಂಡೆಗಳ ಮೇಲೆ ಇಂಥ ಸೂಕ್ಷ್ಮವಾದ ಭಾವನೆಗಳನ್ನ ಹೇಗ್ ತಂದ್ರು? ಬನ್ನಿ, ಆ ಶಿಲ್ಪಿಗಳ ಕೈಚಳಕದ ಬಗ್ಗೆ ಸ್ವಲ್ಪ ನೋಡೋಣ. ಈ ಸ್ಲೈಡ್ ನೋಡಿ, ಇಲ್ಲಿರೋದು ಸಖತ್ ಇಂಟ್ರೆಸ್ಟಿಂಗ್. ಒಂದೇ ಕಂಬ, ಆದ್ರೆ 2 ಬೇರೆ ಬೇರೆ ಕಥೆಗಳು. ಒಂದ್ ಕಡೆ ಆ ಗಂಭೀರವಾದ ಸೈಲೆಂಟ್ ಆದ ಅರಿಕಂಡಂ ಶಿಲ್ಪ, ಇನ್ನೊಂದ್ ಕಡೆ ಫುಲ್ ಲವಲವಿಕೆಯಿಂದ ಕುಣಿತಾ ಇರೋ ತರ ಇರೋ ಶಿಲ್ಪ. ಇದು ಆ ಕಾಲದ ಶಿಲ್ಪಿಗಳ ಟ್ಯಾಲೆಂಟ್ಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಲ್ವಾ? ಈ 2 ಶಿಲ್ಪಗಳ ನಡುವೆ ಇರೋ ವ್ಯತ್ಯಾಸಗಳನ್ನ ಇನ್ನಷ್ಟು ಕ್ಲಿಯರ್ ಆಗಿ ನೋಡೋಣ. ಅರಿಕಂಡಂ ಕೆತ್ತನೆ ನೋಡಿ, ತುಂಬಾನೇ ಸ್ಟಿಫ್ ಮತ್ತು ಫಾರ್ಮಲ್ ಆಗಿದೆ. ತ್ಯಾಗ, ಶಪಥ ಅನ್ನೋ ಥೀಮ್. ಆದ್ರೆ ಆ ಡ್ಯಾನ್ಸರ್ ಕೆತ್ತನೆ ಫುಲ್ ಮೂವ್ಮೆಂಟ್, ಖುಷಿಯಾಗಿರೋ ತರ ಇದೆ. ಸಂಭ್ರಮ, ಭಕ್ತಿ ಅನ್ನೋದದ್ರ ಥೀಮ್. ಇಲ್ಲಿ ಮೇನ್ ಪಾಯಿಂಟ್ ಏನಂದ್ರೆ, ಒಬ್ಬನೇ ಶಿಲ್ಪಿ 2 ತದ್ವಿರುದ್ಧ ಎಮೋಷನ್ಗಳನ್ನ ಒಂದೇ ಕಲ್ಲಿನಲ್ಲಿ ಹೇಗೆ ಕೆತ್ತಿರಬಹುದು ಅನ್ನೋದು. ಹೌದು, ಈ ಮಾತು ಎಷ್ಟು ಸತ್ಯ ಅಲ್ವಾ? ಇವತ್ತು ನಾವು ಪೇಪರ್ ಮೇಲೆ ಪೆನ್ನಿಂದ ಅಥವಾ ಕೀಬೋರ್ಡ್ನಲ್ಲಿ ಕಥೆ ಬರಿತೀವಿ. ಆದ್ರೆ ಅವರು ಗಟ್ಟಿ ಬಂಡೆಗಳ ಮೇಲೆ ಸುತ್ತಿಗೆ ಉಳಿ ಹಿಡ್ಕೊಂಡು ಇಂಥ ಅದ್ಭುತ ಕಥೆಗಳನ್ನೇ ಕೆತ್ತುಬಿಟ್ಟಿದ್ದಾರೆ. ಸರಿ, ಇಲ್ಲಿಂದ ಸ್ವಲ್ಪ ಮುಂದೆ ಹೋಗೋಣ. ಈ ಶಿಲ್ಪಗಳ ಸುತ್ತ ಹುಟ್ಟಿಕೊಂಡಿರೋ ಕಥೆಗಳು, ದಂತಕಥೆಗಳು, ಅವುಗಳ ಬಗ್ಗೆ ಮಾತಾಡೋಣ. ಯಾಕಂದ್ರೆ ಇವು ಬರೀ ಕಲ್ಲುಗಳಲ್ಲ, ತೊಗಡೂರಿನ ಜನರ ಕಥೆಗಳನ್ನ, ನಂಬಿಕೆಗಳನ್ನ ಜೀವಂತವಾಗಿ ಇಟ್ಟಿರೋ ಸಾಕ್ಷಿಗಳು. ಹೌದು, ಇವು ಬರೀ ಕಲ್ಲುಗಳಿಗಿಂತ ತುಂಬಾನೇ ಹೆಚ್ಚು. ಇವು ಆ ಕಾಲದ ಜನರ ನಂಬಿಕೆಗಳು ಹೇಗಿತ್ತು ಅಂತ ತೋರಿಸೋ ಒಂದು ರೆಕಾರ್ಡ್. ಅವರ ನಿಷ್ಠೆ ಎಷ್ಟಿತ್ತು ಅನ್ನೋದಕ್ಕೆ ಒಂದು ಸಾಕ್ಷಿ. ಅಷ್ಟೇ ಅಲ್ಲ, ಈ ಇಡೀ ಪ್ರದೇಶಕ್ಕೆ ಇದೊಂದು ಐಡೆಂಟಿಟಿ ಇದ್ದಾಗೆ. ಇವತ್ತಿಗೂ ಇಲ್ಲಿನ ಅದೆಷ್ಟೋ ಸ್ಥಳೀಯ ಕಥೆಗಳಿಗೆ ಇವೇ ಸ್ಫೂರ್ತಿ. ಈ ಕಂಬಗಳನ್ನ ನೋಡುವಾಗ ಬರೀ ಒಂದು ಕಲಾಕೃತಿ ಅಂತ ಅಷ್ಟೇ ನೋಡ್ಬೇಡಿ. ಇದನ್ನ ಒಂದು ಓಪನ್ ಲೈಬ್ರರಿ ಥರ ಯೋಚಿಸಿ. ಪ್ರತಿಯೊಂದು ಕಂಬದಲ್ಲೂ ಆ ಊರಿನ ಇತಿಹಾಸ, ಜನರ ನಂಬಿಕೆ, ಅವರ ಕಥೆ ಎಲ್ಲನೂ ಅಡಗಿದೆ. ಸರಿ, ನಾವೀಗ ನಮ್ಮ ಈ ಚರ್ಚೆಯ ಕೊನೆ ಹಂತಕ್ಕೆ ಬಂದಿದ್ದೀವಿ. ಈ ಶಿಲ್ಪಗಳು ನಮ್ಗೆ ಬಿಟ್ಟು ಹೋಗಿರೋ ಪರಂಪರೆ ಏನು, ಮತ್ತೆ ಇದನ್ನ ಕಾಪಾಡೋದು ಯಾಕೆ ಇಂಪಾರ್ಟೆಂಟ್, ಇದ್ರ ಬಗ್ಗೆ ಯೋಚಿಸ್ತಾ ಈ ವಿಷಯವನ್ನ ಮುಗಿಸೋಣ. ಈ ಕೆತ್ತನೆಗಳನ್ನ ನಾವು ರಕ್ಷಿಸೋದು ಅಂದ್ರೆ ನಮ್ಮ ಗತಕಾಲದ ಧ್ವನಿಗಳನ್ನೇ ರಕ್ಷಿಸಿದ ಹಾಗೆ. ಈ ಕಲ್ಲಿನ ಕಥೆಗಾರರು ಪೂರ್ತಿಯಾಗಿ ಮೌನ ಆಗೋ ಮುಂಚೆ ಇವರನ್ನ ಉಳಿಸ್ಕೊಳ್ಳೋದು ನಮ್ಮೆಲ್ಲರ ಜವಾಬ್ದಾರಿ. ಹೋಗೋ ಮುನ್ನ ಒಂದು ಕೊನೆಯ ಪ್ರಶ್ನೆ. ತಗಡೂರಿನ ಈ ಕಲ್ಲುಗಳು ಇಷ್ಟೆಲ್ಲ ಕತೆ ಹೇಳುತ್ತೆ ಅಲ್ವಾ? ಹಾಗಾದ್ರೆ ನಮ್ಮ ಸುತ್ತಮುತ್ತ, ನಮ್ಮ ಊರುಗಳಲ್ಲಿರೋ ಇಂಥ ಹಳೆ ಕಲ್ಲುಗಳು, ಸ್ಮಾರಕಗಳು, ಅವುಗಳು ಯಾವ ಕತೆ ಹೇಳೋಕೆ ಕಾಯ್ತಿರಬಹುದು? ಒಮ್ಮೆ ಯೋಚಿಸಿ ನೋಡಿ.
ಬನ್ನಿ, ನಮ್ಮ ಸಂಸ್ಕೃತಿ ಬಾಳಲಿದೆ ಎಂದೆಂದಿಗೂ ಅಣ್ಣಿ. ಕಲ್ಲಿನ ಕಥೆಗಳು ಮಾತಾಡುತ್ತಿವೆ ಕೇಳಿ, ನಮ್ಮ ಮೂಲದ ಗಾಳಿ ಬೀಸಲಿ ನೆಲದಲ್ಲಿ ಹೇ. ಚರಣಯ ದೇವಾಲಯ ಗೋಪುರ ನೋಡಿದಲ್ಲೇ ಇತಿಹಾಸವೇ ಹಾಡುತ್ತಿದೆ ಬಗುವಾಗಿ. ಮೂರ್ತಿಗಳ ಮುಖದಲ್ಲಿ ಭಾವನೆಗಳಿವೆ, ಅವುಗಳ ಕಾಪಾಡೋಣ ಪ್ರೀತಿಯಿಂದ ನಾವು. ನಮ್ಮ ಹಳೆಯ ಸಂಪತ್ತನ್ನು ಉಳಿಸೋಣ ಬನ್ನಿ, ನಮ್ಮ ಸಂಸ್ಕೃತಿ ಬಾಳಲಿ ಎಂದೆಂದಿಗೂ ಅಣ್ಣಿ. ಚರಣದೆ ಪಿತ್ತಳದ ಪಾತ್ರೆ, ತಾಮ್ರದ ಕಲೆಗಳು, ತಾತಂದಿರ ನೆನಪುಗಳೇ ಬಣ್ಣಗಳು. ಪೂಜೆಯ ಮಂಟಪ, ಹಳೆಯ ಮನೆ ಗೋಡೆ, ಎಲ್ಲವೂ ನಮ್ಮ ಗುರುತುಗಳೆಂದು ತಿಳಿದುಕೋ. ಶರಣ ತೀರು ಮಣ್ಣಿನ ಗೂಡು, ಮರದ ಕಲಾಕೃತಿ, ಕಾಲದ ಜೊತೆ ಬೆಳೆದ ಸಂಪತ್ತು.